ಮಂಡ್ಯದ ಆಲೆಮನೆಯಲ್ಲಿ ಹೆಣ್ಣು ಭ್ರೂಣವನ್ನ ಹತ್ಯೆ ಮಾಡಲಾಗಿತ್ತು. ಹೆಣ್ಣು ಭ್ರೂಣವನ್ನ ಪತ್ತೆ ಮಾಡಲಾಗಿತ್ತು. ಈ ಸಂಬಂಧ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಸದ್ದು ಮತ್ತು ಸುದ್ದಿ ಆಗ್ತಾ ಇದೆ. ಇವತ್ತು ಆರ್ ಅಶೋಕ್ ಅವರು ಒಂದು ಕಡೆಯಲ್ಲಿ ಮಂಡ್ಯಕ್ಕೆ ಭೇಟಿ ಕೊಡಲಿದ್ದಾರೆ. ಇದು ದೊಡ್ಡ ಜಾಲ ಇದೆ. ಆರೋಗ್ಯ ಇಲಾಖೆ ಡೆಡ್ ಆಗಿತ್ತು. ಇದು ಕೂಡ ಹೆಣ್ಣನ್ನ ಕೊಲೆ ಮಾಡುವಂತ ಅಪರಾಧ ಆಗಿತ್ತು. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೊಟ್ಟಿರುವಂತ ಹೇಳಿಕೆ ನಿಜಕ್ಕೂ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ವ್ಯವಸ್ಥೆ ಇದೆ. ಬೆಂಗಳೂರು, ಮಂಡ್ಯ, ಮೈಸೂರು ಈ ಭಾಗದಲ್ಲಿ ಹೆಣ್ಣು ಭ್ರೂಣವನ್ನು ಹತ್ಯೆ ಮಾಡಲಾಗ್ತಾ ಇದೆ. ಈ ಬಗ್ಗೆ ಕಲಾಪದಲ್ಲೂ ಕೂಡ ನಿನ್ನೆ ಪ್ರಸ್ತಾಪ ಆಯಿತು. ಆ ಬಳಿಕ ಇವತ್ತು ಆರ್ ಅಶೋಕ್ ಅವರು ಮಂಡ್ಯಕ್ಕೆ ಭೇಟಿ ನೀಡಿ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಳ್ಳಿದ್ದಾರೆ. ಅದಕ್ಕೂ ಮುನ್ನ ಬೆಂಗಳೂರಿನಲ್ಲಿ ಅವರು ಮಾತನಾಡಿದರು. ಇದೊಂದು ದೊಡ್ಡ ಜಾಲ. ಆರೋಗ್ಯ ಇಲಾಖೆ ಈ ವಿಚಾರದಲ್ಲಿ ಡೆಡ್ ಆಗಿದೆ. ಇದು ಕೂಡ ಹೆಣ್ಣನ್ನು ಕೊಲೆ ಮಾಡುವಂಥ ಒಂದು ಅಪರಾಧ ಅಂತೇಳಿ ಹೇಳಿದ್ದಾರೆ. ನಿಜಕ್ಕೂ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ವ್ಯವಸ್ಥೆ ಇದು ಅಂತೇಳಿ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಸದನದಲ್ಲೂ ಕೂಡ ಇದೇ ವಿಚಾರ ಪ್ರಸ್ತಾಪ ಆಯಿತು. ಹೆಣ್ಣು ಭ್ರೂಣ ಹತ್ಯೆ ಕೇಸ್ ಈ ವಿಚಾರ ಪ್ರಸ್ತಾಪ ಆಗ್ತಾ ಇದ್ದಂತೆ ಸದನದಲ್ಲಿ ಆರ್ ಅಶೋಕ್, ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿದರು, ಇದು ಕೊಲೆಗೆ ಸಮಾನ. ಹೆಣ್ಣು ಭ್ರೂಣವನ್ನು ಹತ್ಯೆ ಮಾಡೋದು ಕೊಲೆಗೆ ಸಮಾನ. ಅಂಥದ್ದೇ ಕೇಸನ್ನು ಹಾಕಬೇಕು ಅಂತೇಳಿ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಸದ್ದನ್ನು ಮಾಡಿತ್ತು, ಹಾಗೆಯೇ ಸುದ್ದಿ ಮಾಡಿತ್ತು. ಇನ್ನೊಂದು ಕಡೆಯಲ್ಲಿ ಈ ಭ್ರೂಣ ಹತ್ಯೆ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ ಇದನ್ನು ಉನ್ನತ ಮಟ್ಟದ ತನಿಖೆಗೆ ಕೊಟ್ಟ ಬಳಿಕವೂ ಕೂಡ ರಾಜ್ಯದ ಕೆಲವೊಂದಿಷ್ಟು ಖಾಸಗಿ ಆಸ್ಪತ್ರೆಗಳಲ್ಲಿ ಭ್ರೂಣವನ್ನು ಪತ್ತೆ ಮಾಡೋದು, ಹತ್ಯೆ ಮಾಡೋದು ಕೆಲಸ ಆಗ್ತಾ ಇತ್ತು. ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆ ಹೊಸಕೋಟೆ ಬಳಿ ಬರುತ್ತೆ, SPG ಆಸ್ಪತ್ರೆ, ಅಲ್ಲಿಗೆ ಹೋಗಿ ದಾಳಿಯನ್ನು ನಡೆಸಿದಂಥ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾದಂಥ ಪ್ರಕರಣಗಳು ಬೆಳಕಿಗೆ ಬಂದಿತ್ತು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ದೂರವಾಣಿ ಸಂಪರ್ಕದಲ್ಲಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಚಪ್ಪ, ಪ್ರಮುಖವಾಗಿ ನೋಡ್ತಾ ಹೋಗೋದಾದರೆ ಭ್ರೂಣ ಹತ್ಯೆ ಪ್ರಕರಣ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಈ ಪ್ರಕರಣದ ಬಗ್ಗೆ ಒಂದು ಕಡೆಯಲ್ಲಿ ಚರ್ಚೆಗಳು ಆಗ್ತಾ ಇವೆ. ಈ ನಿಟ್ಟಿನಲ್ಲಿ ಅಶೋಕ್ ಅವರು ಹೇಳ್ತಾ ಇದ್ದಾರೆ, ಇದು ಆರೋಗ್ಯ ಇಲಾಖೆ ಸಂಪೂರ್ಣವಾಗಿ ಡೆಡ್ ಆಗಿದೆ. ಹಾಗಾದರೆ ಇಲ್ಲಿ ಆರೋಗ್ಯ ಇಲಾಖೆ ಇದುವರೆಗೂ ಕೂಡ ಎಚ್ಚೆತ್ತುಕೊಂಡಿಲ್ವಾ, ಹೇಗೆ? ಸಂಪತ್, ಇದು ಪ್ರಕರಣ ಪತ್ತೆಯಾಗಿ ಅಥವಾ ಏನು ವರದಿಯಾಗಿದ್ದಂತಂದು ಇತ್ತೀಚೆಗೆ ಅದ್ರ ನಿರಂತರವಾಗಿ ಹಲವಾರು ವರ್ಷಗಳು ನಡ್ಕೊಂಡ್ ಬರ್ತದೆ. ಯಾಕಂದ್ರೆ ಇಡೀ ರಾಜ್ಯಾದ್ಯಂತ ಈ ಪ್ರಕರಣ ಇಟ್ಟು ಏನು ಅಲ್ಟ್ರಾ ಸ್ಕ್ಯಾನಿಂಗ್ ಸೌಂಡ್ ಸಿಸ್ಟಮ್ ಮೂಲಕ ಈ ಮಹಿಳೆಯರಲ್ಲಿ ಏನು ಗರ್ಭದಲ್ಲಿರುವಂತ ಮಗು ಗಂಡು ಹೆಣ್ಣು ಅಂತ ಪತ್ತೆ ಮಾಡುವಂತ ಪ್ರವೃತ್ತಿ ತುಂಬಾ ವರ್ಷಗಳು ನಡೀತಾ ಇದೆ. ಅದು ವಿಶೇಷ ಅಂದ್ರೆ ಇತ್ತೀಚಿನ ಆಧುನಿಕ ಕಾಲಗಳಲ್ಲಿ ಈ ಒಂದು ಟೆಕ್ನಾಲಜಿ ತುಂಬಾ ಲಭ್ಯತೆ ಹೆಚ್ಚುವ ಕಾರಣಕ್ಕೋಸ್ಕರ ಮತ್ತು ಅಡ್ಡದಾರಿ ಮೂಲಕ ಹಣ ಮಾಡುವಂತ ವೈದ್ಯರು ಮತ್ತು ಅರೆ ವೈದ್ಯರು ಅಂದ್ರೆ ಬಹುತೇಕ ಮಾಡಿರುವಂತ ಈ ಕೃತ್ಯದಲ್ಲಿ ಭಾಗವಹಿಸುವವರು ಅರೆ ವೈದ್ಯಕೀಯ ಸಿಬ್ಬಂದಿಗಳು ಮತ್ತು ಈ ವೈದ್ಯಕೀಯ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡದೇ ಇರುವಂತವರೇ ಈ ವೃತ್ತಿಗಳನ್ನ ಮಾಡ್ತಾ ಇರುವಂತವ್ರು. ಮತ್ತು ವಿಶೇಷ ಅಂತಂದ್ರೆ ಈ ಒಂದು ಪ್ರಕರಣಕ್ಕೆ ಬಹುತೇಕ ಜಿಲ್ಲೆಯಲ್ಲಿರುವಂತ DHOಗಳು ಮತ್ತು THOಗಳು ಎಲ್ಲರೂ ಸಹ ಸಹಕಾರ ಇದೆ. ಇದ್ರ ಜೊತೆಗೆ ಪೊಲೀಸ್ ಇಲಾಖೆ ಅಧಿಕಾರಿಗಳ ವ್ಯವಸ್ಥಿತವಾದಂತ ಜಾಲ ಇದಕ್ಕೆ ಸಪೋರ್ಟ್ ಕೊಟ್ಕೊಂಡು ಅವರು ಸಹ ದುಡ್ಡು ಮಾಡೋ ದಂಧೆಯಲ್ಲಿ ಮುಳುಗಿದ್ದಾರೆ. ಈ ಹಿಂದೆನೂ ಸಹ ಇದು ಸಾಕಷ್ಟು ವರದಿಯಾಗಿತ್ತು. ನಿಮ್ಗೆ ವಿಚಿತ್ರ ಅಂತಂದ್ರೆ SM ಕೃಷ್ಣ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ 1999 ಮತ್ತು 2000 ಇಸ್ವಿನಲ್ಲಿ ಮಂಡ್ಯದಲ್ಲಿ ಇದೇ ಪ್ರಕರಣ ವರದಿಯಾಗಿತ್ತು. ಇದೇ ರೀತಿ ಮಕ್ಕಳನ್ನ ಭ್ರೂಣ ಹತ್ಯೆ ಮಾಡುವಂತ ಪ್ರಕರಣ ಮಂಡ್ಯದಿಂದಲೇ ವರದಿಯಾಗಿತ್ತು. ಅದಾದ ನಂತರ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲೂ ಸಹ ವರದಿ ಪತ್ತೆ ಆಗಿತ್ತು. ಅದರ ನಂತರ ದಿನಗಳಲ್ಲಿ ಅದನ್ನ ಕಠಿಣ ಕ್ರಮಗಳನ್ನ ಕೈಗೊಳ್ಳುವುದಾಗ್ಲಿ ಅಥವಾ ಈ ಅಲ್ಟ್ರಾ ಸ್ಕ್ಯಾನಿಂಗ್ ಸೌಂಡ್ ಸಿಸ್ಟಮ್ ವ್ಯವಸ್ಥೆಗಳ ಮೂಲಕ ಈ ಮಕ್ಕಳನ್ನ ಪತ್ತೆ ಮಾಡುವಂತದ್ದು ಮತ್ತು ಭ್ರೂಣ ಹತ್ಯೆ ಮಾಡುವಂತ ಪ್ರಕರಣ ಇತ್ತು. ಅದನ್ನ ಗಂಭೀರವಾಗಿ ಪರಿಗಣಿಸಿಲ್ಲ. ಈಗ ಆಗಿರುವಂತ ವರದಿಯನ್ನ ಬಂದ ನಂತರ ಎಲ್ಲರೂ ಸಹ ಎಚ್ಚೆತ್ಕೊಂಡು ಆರೋಗ್ಯ ಇಲಾಖೆ ಕಣ್ಮುಚ್ಚಕ್ ಬಿಡ್ತಿದೆ, ಸಚಿವರು ಕಣ್ಮುಚ್ಚಕ್ ಬಿಡ್ತಿದೆ ಅಂತ ಹೇಳೋದಲ್ಲ. ಎಲ್ಲರ ಜವಾಬ್ದಾರಿನೂ ಇದು ಸರ್ಕಾರದ ಜವಾಬ್ದಾರಿ ಇದೆ, ಸಾರ್ವಜನಿಕರ ಜವಾಬ್ದಾರಿ ಇದೆ, ಎಲ್ಲರ ಜವಾಬ್ದಾರಿ ಇದೆ. ಮತ್ತು ವ್ಯವಸ್ಥಿತವಾಗಿ ಇದು ಜಾಲದಲ್ಲಿ ಪೊಲೀಸ್ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಭಾಗವಹಿಸಿರುವ ಕಾರಣಕ್ಕೋಸ್ಕರ ಮತ್ತು ಸಾರ್ವಜನಿಕರು ಸಹ ತಮ್ಮ ಒಂದು ಅನಿವಾರ್ಯತೆ, ಯಾಕಂದ್ರೆ ಈಗಿನ ಕಾಲದಲ್ಲಿ ಮಕ್ಕಳು ಹೆಣ್ಣು ಮಕ್ಕಳನ್ನ ವಿಶೇಷವಾಗಿ ಆ ಮಕ್ಕಳು ಹುಟ್ಟಿದ್ರೆ ಮಕ್ಕಳನ್ನ ಸಾಕಬೇಕು. ಪ್ರತಿಯೊಂದು ವರ್ಷ ಮಕ್ಕಳಿಗೆ ಏನು ವಿದ್ಯಾಭ್ಯಾಸ ಇರಬೇಕು ಅಥವಾ ಮದುವೆ ಇರಬಹುದು, ಪ್ರತಿಯೊಂದಕ್ಕೂ ಸಹ ಲಕ್ಷಾಂತರ ರೂಪಾಯಿ ಆಗುತ್ತೆ. ಅದು ವಿಶೇಷ ಅಂತಂದ್ರೆ ಈ ಬಡ ಕುಟುಂಬ ಮತ್ತು ಮಧ್ಯಮದ ವರ್ಗದ ಕುಟುಂಬಗಳಿಗೆ ಹೆಣ್ಣು ಮಕ್ಕಳು ದುಬಾರಿ ಆಗ್ತಾ ಇದ್ದಾರೆ.
ಹಾಗಾಗಿ ಅನಿವಾರ್ಯವಾಗಿ ಇಂತಹ ಪರಿಸ್ಥಿತಿಗಳಿಗೆ ಒಡ್ಕೊಳ್ಳುವಂತದನ್ನ ಜಾಗೃತಿ ಮೂಡಿಸುವ ಮೂಲಕ ಅವರ ಮನವೊಲಿಸಿ ಆ ಬೇರೆ ಬೇರೆ ಸರ್ಕಾರದ ಬೇರೆ ಬೇರೆ ಸ್ಕೀಮ್ಗಳ ಮೂಲಕ ಹಿಂದೆ ಯಡಿಯೂರಪ್ಪನವರು ಏನು ಒಂದು ಸ್ಕೀಮ್ನ ಭಾಗ್ಯಲಕ್ಷ್ಮಿ ಸ್ಕೀಮ್ನ ಜಾರಿ ತಂದ್ರು. ಆ ಹೆಣ್ಣು ಮಗು ಏನು ಹುಟ್ಟಿದ ಸಂದರ್ಭದಲ್ಲಿ ಸರ್ಕಾರ ಈ ಒಂದು ವಿಮಾ ಯೋಜನೆ ಜಾರಿಗೊಳಿಸಿತ್ತು. ನಂತರ 18 ವರ್ಷ ತುಂಬ ನಂತರ 1 ಲಕ್ಷ ರೂಪಾಯಿ ಹಣ ಬರ್ತಾ ಇತ್ತು. ಈ ರೀತಿ ಹೆಣ್ಣು ಮಕ್ಕಳು ಊಟದ ಸಂದರ್ಭದಲ್ಲಿ ಆ ಮಕ್ಕಳ ಒಂದು ಭವಿಷ್ಯ ಮತ್ತು ವಿದ್ಯಾಭ್ಯಾಸ ಮತ್ತು ಭವಿಷ್ಯದ ಭದ್ರತೆಯನ್ನ ಸರ್ಕಾರ ಕಲ್ಪಿಸಿದ್ದೇ ಆದಲ್ಲಿ ಇಂತಹ ಅವ್ಯವಹಾರಗಳಿಗೆ ಅವಕಾಶ ಸಿಗೋದಿಲ್ಲ. ಆದ್ರೆ ಸರ್ಕಾರಗಳು ಸಹ ಎಲ್ಲ ಒಂದ್ ಕಡೆ ಇವೆಲ್ಲದನ್ನು ಸಹ ಕಣ್ಮುಚ್ಕೊಂಡು ಕುಳಿತಿರ್ತದೆ. ಇಂತಹ ಪ್ರಕರಣಗಳು ವರದಿಯಾದ ಸಂದರ್ಭದಲ್ಲಿ ಸರ್ಕಾರ ಕಠಿಣ ಕ್ರಮ ಕೈಗೊಳ್ತೇವೆ, ಅವ್ರನ್ನ ಸಸ್ಪೆಂಡ್ ಮಾಡ್ತೇವೆ, ಸಿಐಡಿ ತನಿಖೆ ಕೊಡ್ತೇವೆ, ಸಿಬಿಐ ತನಿಖೆ ಕೊಡ್ತೇವೆ ಅಂತ ವಿಪಕ್ಷಗಳು ಸಹ ಇಂತಹ ಸಂದರ್ಭದಲ್ಲಿ ಅಬ್ಬರಿಸ್ತವೆ. ನಂತರ ವಿಪಕ್ಷಗಳು ಸಹ ಕಣ್ಮುಚ್ಕೊಂಡು ಕುಳಿತವೆ, ಸರ್ಕಾರವೂ ಸಹ ಕಣ್ಮುಚ್ಕೊಳ್ತದೆ. ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ರಾಷ್ಟ್ರೀಯ ಮಹಿಳಾ ಆಯೋಗ ಇರ್ಬೋದು ಅಥವಾ ರಾಜ್ಯ ಮಹಿಳಾ ಆಯೋಗ ಇರ್ಬೋದು ಅಥವಾ ಮಹಿಳಾ ಕಲ್ಯಾಣ ಇಲಾಖೆಗಳಿರ್ಬೋದು ಇನ್ನಷ್ಟು ಹೆಚ್ಚಿನ ಕ್ರಮ ಕೈಗೊಳ್ಳಬೇಕು. ವಿಚಿತ್ರ ಅಂತಂದ್ರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿರುವಂತಹ ಅಂಗನವಾಡಿ ಕಾರ್ಯಕರ್ತರಿರ್ಬೋದು ಅಥವಾ ಗ್ರಾಮ ಮಟ್ಟದಲ್ಲಿರುವಂತಹ ಅಥವಾ ತಾಲೂಕು ಮಟ್ಟದಲ್ಲಿರುವಂತಹ PHOಗಳು DHOಗಳಿಗೆ ಈ ಮಾಹಿತಿ ಸ್ಪಷ್ಟವಾಗಿದೆ, ಎಲ್ಲರಿಗೂ ಸಹ ಗೊತ್ತಿರುವಂತ ವಿಚಾರ. ಆದ್ರೆ ಎಲ್ಲರೂ ಹಣದ ಹಿಂದೆ ಬಿದ್ದಿರೋ ಕಾರಣಕ್ಕೋಸ್ಕರ ಮಾನವೀಯತೆ ಅಥವಾ ಜೀವನ ಮೌಲ್ಯಗಳು ಅಥವಾ ಮಕ್ಕಳ ರಕ್ಷಣೆ ಇರ್ಬೋದು ಯಾವೂ ಸಹ ಪರಿಗಣನೆ ಬರಲ್ಲ. ಎಲ್ಲರಿಗೂ ಸಹ ಅಧಿಕಾರ ಅಂತ ಅನ್ನೋದು ಹಣ ಮಾಡುವ ದಂಧೆ, ಈ ವ್ಯವಹಾರನೂ ಸಹ ತೊಡಗಿಸ್ಕೊಳ್ಳೋರು ಹಣ ಮಾಡುವ ದಂಧೆ ತೊಡಗಿದ್ದಾರೆ. ಮತ್ತು ಮಹಿಳೆಯರು ಸಹ ಅನಿವಾರ್ಯವಾಗಿ ಇಂತಹ ಪರಿಸ್ಥಿತಿ ತುಂಬಾ ಕುಟುಂಬಗಳಲ್ಲಿ ಹೆಣ್ಣು ಮಕ್ಕಳನ್ನ ಎತ್ತರೆ ಅವರ ಆ ಒಂದು ಮಹಿಳೆಯನ್ನ ಮನೆಯಿಂದ ಹೊರಗಾಕುವಂಥದ್ದು, ಗಂಡ ಹಿಂಸೆ ಕೊಡುವಂಥದ್ದು ಅಥವಾ ಡಿವೋರ್ಸ್ ಆಗುವಂಥದ್ದು, ಆತರ ಪ್ರಕರಣಗಳು ತುಂಬಾ ಪ್ರಕರಣಗಳು ವರದಿ ಆಗ್ತವೆ. ಆದ್ರೆ ಪೊಲೀಸ್ ಅವರು ಅದನ್ನ ಸರಿಯಾಗಿ ಹ್ಯಾಂಡಲ್ ಮಾಡೋದಿಲ್ಲ ಮತ್ತು ನ್ಯಾಯಾಲಯ ತನಕ ಈ ಪ್ರಕರಣಗಳು ಹೋಗಿ ನ್ಯಾಯ ದೊರಕುವಂತ ಪ್ರಯತ್ನ ಆಗೋದಿಲ್ಲ. ಯಾಕಂದ್ರೆ ಅವರ ಆರ್ಥಿಕತೆ ಮತ್ತು ಅವರ ಜೀವನ ಶೈಲಿ. ಹೀಗಾಗಿ ವ್ಯವಸ್ಥೆಯಲ್ಲಿ ಲೋಪ ಇರುವ ಕಾರಣಕ್ಕೋಸ್ಕರ ವ್ಯವಸ್ಥೆನ ಸುಧಾರಿಸಬೇಕು. ಈ ಒಂದು ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಆ ಮಕ್ಕಳಿಗೆ ಭದ್ರತೆ ಮತ್ತು ಜೀವನ ಮತ್ತು ಅವ್ರ ವಿದ್ಯಾಭ್ಯಾಸ ಮತ್ತು ಮದುವೆ ಇವಿಷ್ಟಕ್ಕೂ ಸಹ ಸರ್ಕಾರಗಳು ಅಥವಾ ಕುಟುಂಬಗಳು ಯಾವ್ದಾದ್ರು ರೂಪದಲ್ಲಿ ಒಂದು ವ್ಯವಸ್ಥೆಯನ್ನ ರೂಪಿಸಿದ್ದೆ. ಅದಲ್ಲಿಂದ್ರೆ ವಿಮೆ ಇರ್ಬೋದು ಅಥವಾ ಫ್ರೀ ಎಜುಕೇಶನ್ ಇರ್ಬೋದು ಅಥವಾ ಹುಟ್ಟಂತ ಹೆಣ್ಣು ಮಕ್ಕಳಿಗೆ 5 ವರ್ಷ ತನಕ ಅಥವಾ 10 ವರ್ಷದ ನಂತರ ಅವ್ರಿಗೆ ಇಷ್ಟು ಲಕ್ಷ ಹಣ ಕೊಡ್ತೀವಿ ಅಂತ ಹಿಂದೆ ಸಿದ್ದರಾಮಯ್ಯ ಗೌರ್ಮೆಂಟ್ ಅವರು ಮಕ್ಕಳ ಶಾಲೆ ಬಂದ್ರೆ ದಿನ ₹1 ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು. ಅದ ನಂತರ ಅದನ್ನ ಕೈ ಬಿಟ್ಟು, ಅದಾದಂತ ಯಡಿಯೂರಪ್ಪನವರು ಸೈಕಲ್ ಕೊಡ್ತೀವಿ ಅಂತಂದ್ರು ಸರ್ಕಾರ. ಆನಂತರ ಅದು ಸಹ ಸರ್ಕಾರದವರು ಕೈ ಬಿಟ್ರು. ಮಕ್ಕಳಿಗೆ ಸಾಕ್ಸು ಶೂಸ್ ಕೊಡ್ತೀವಿ ಅಂತ ಹೇಳಿದ್ರು, ಅದನ್ನು ಸಹ ಕೈ ಬಿಟ್ರು. ಈ ರೀತಿ ಸರ್ಕಾರಗಳು ವಿದ್ಯಾ ಪುಸ್ತಕ ಕೊಡ್ತಾ ಹೇಳಿದ್ರು, ಅದನ್ನು ಕೈ ಬಿಟ್ರು. ಈ ರೀತಿ ಪ್ರತಿಯೊಂದು ಹಂತದಲ್ಲೂ ಸಹ ಇದು ಪೋಷಕರಿಗೆ ಮತ್ತು ಕುಟುಂಬಕ್ಕೆ ಹೆಣ್ಣು ಮಕ್ಕಳು ಅಥವಾ ಮಕ್ಕಳು ಹೊರೆಯಾಗುವಂತ ಸಾಧ್ಯತೆ ಹೆಚ್ಚಿರೋ ಕಾರಣಕ್ಕೋಸ್ಕರ ಅವ್ರಿಗೆ ಅವರ ಬದುಕನ್ನು ನಿರ್ವಹಣೆ ಮಾಡೋದು ತುಂಬಾ ಕಷ್ಟ ಇರುವಂತ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳನ್ನು ಅವರ ಜೀವನ ಮಾಡಿಕೊಂಡು ನಂತರ ಅವರ ವಿದ್ಯಾಭ್ಯಾಸ ಇರ್ಬೋದು ಮತ್ತು ಅವರ ಮದುವೆ ಮಾಡುವಂತದ್ದು ದುಸ್ತರವಾದಂತ ಪರಿಸ್ಥಿತಿ ಈ ಸಮಾಜದಲ್ಲಿ ವ್ಯವಸ್ಥೆ ಸೃಷ್ಟಿಯಾಗಿದೆ. ಅದನ್ನ ತಪ್ಪಿಸ್ಲಿಕ್ಕೆ ಏನೆಲ್ಲ ಮಾಡ್ಬೇಕು ಅಂತ ಅನ್ನೋದು ಮತ್ತು ಮಧ್ಯಮ ಮತ್ತು ಈ ಒಂದು ಮಧ್ಯಮ ವರ್ಗದ ಕುಟುಂಬಗಳಿಗೆ ಈ ಸಾಮೂಹಿಕ ವಿವಾಹನ ಇತ್ತೀಚೆಗೆ ಸರ್ಕಾರ ಹಿಂದೆ ಈ ಒಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮ ಜಾರಿಗೊಳಿಸುವ ಮೂಲಕ ಸರ್ಕಾರ ಅಂತಹ ಮದುವೆಗಳನ್ನ ಪ್ರೋತ್ಸಾಹ ಮಾಡುವಂತದ್ದು ಮತ್ತು ವರದಕ್ಷಿಣೆ ಇಲ್ಲದೆ ಅವರ ಬದುಕನ್ನ ಜೀವನ ಕಟ್ಕೊಡ್ಲಿಕ್ಕೆ ವ್ಯವಸ್ಥೆ ರೂಪಿಸ್ತಾ ಇತ್ತು. ಇಂತಹ ವ್ಯವಸ್ಥೆಗಳನ್ನ ರೂಪಿಸಿದ್ದೇ ಆದಲ್ಲಿ ಜನರಿಗೂ ಸಹ ಬದುಕಲಿಕ್ಕೆ ಸರ್ಕಾರ ಮೇಲೆ ಒಂದು ಭರವಸೆ ಬರುತ್ತೆ ಮತ್ತು ಬದುಕನ್ನ ನಾವು ಹೇಗಾದ್ರೂ ಮಾಡ್ಕೊಂಡು ನಿರ್ವಹಿಸಬಹುದು ಅಂತ ಒಂದು ನಂಬಿಕೆ ಬಂದ್ರೆ ಇಂತಹ ಕೃತ್ಯಗಳಿಗೆ ಯಾರು ಸಹ ಒಳಗಾಗೋದಿಲ್ಲ. ಯಾವಾಗ ತಮ್ಮ ಮೇಲೆ ತಮ್ಮ ಕುಟುಂಬದ ಮೇಲೆ ವ್ಯವಸ್ಥೆ ಮೇಲೆ ಅವ್ರಿಗೆ ನಂಬಿಕೆ ಬರೋದಿಲ್ಲ ಅಥವಾ ಅವ್ರ ವ್ಯವಸ್ಥೆಗಳು ಇರೋದಿಲ್ವೋ ಅನಿವಾರ್ಯವಾಗಿ ತಾವು ಬದುಕೋದೇ ಕಷ್ಟ ಅನ್ನೋ ಸಂದರ್ಭದಲ್ಲಿ ಇಂತಹ ಕೃತ್ಯಗಳಿಗೆ ಒಳಗಾಗ್ತಿರೋದು ಹೆಚ್ಚಿನ ಸಂಖ್ಯೆ ಇದೆ. ಹಿಂದೆ ಈ ಸಂಬಂಧಪಟ್ಟಂತೆ ಹಲವಾರು ರಿಸರ್ಚ್ಗಳು ನಡೆದಿದೆ. ಆ ರಿಸರ್ಚ್ ಗಳನ್ನು ಸಹ ಸರಿಯಾಗಿ ಅದನ್ನ ಸಮರ್ಪಕವಾಗಿ ಇಟ್ಕೊಂಡಿಲ್ಲ. ಹಿಂದೆ ಉಗ್ರಪ್ಪನವರ ನೇತೃತ್ವ ಕಮಿಟಿ ಮಹಿಳಾ ಮತ್ತು ಮಕ್ಕಳ ಮೇಲೆ ಅತ್ಯಾಚಾರ ಪ್ರಕರಣದಲ್ಲಿ ಇದನ್ನೆಲ್ಲನೂ ಸಹ ಹಲವಾರು ಪ್ರಕರಣಗಳು ವರದಿ ಆಗ್ತಾ ಇದೆ. ಇವೆಲ್ಲ ಏನಕ್ಕೆ ಆಗ್ತಾ ಇದೆ ಅಂದ್ರೆ ಬೇರೆ ಬೇರೆ ಕಾರಣಗಳು, ಸಾಮಾಜಿಕ ಸ್ತರದಲ್ಲಿರುವಂತಹ ಅನಿಷ್ಟ ಪದ್ಧತಿಗಳಿರ್ಬೋದು, ಜೀವನ ಮಾಡ್ಲಿಕ್ಕೆ ಕಷ್ಟದಾಯಕ ಇರ್ಬೋದು, ಹಳ್ಳಿಗಳಲ್ಲಿ ಬದುಕಲಿಕ್ಕೆ ಅವ್ರಿಗೆ ಆರ್ಥಿಕವಾಗಿ ಉದ್ಯೋಗ ಸಿಗದೆ ಇರೋದಿರ್ಬೋದು ಅಥವಾ ಕೃಷಿ ಕೂಲಿ ಮಾಡ್ಕೊಂಡು ಅವ್ರು ಬದುಕು ಸಾಧಿಸಲಿಕ್ಕೆ ಕಷ್ಟಕರವಾಗದಿರ್ಬೋದು ಅಥವಾ ಅವ್ರಿಗೆ ಯಾವುದೇ ಆದಾಯದ ಮೂಲ ಇಲ್ಲದಿರುವಂತದ್ದು. ಈ ರೀತಿ ಬೇರೆ ಬೇರೆ ನಾನಾ ರೂಪಗಳನ್ನ ನಾನಾ ವಿಷಯಗಳನ್ನ ಹಲವಾರು ಸಂಶೋಧನಾ ಗ್ರಂಥಗಳು ಅಥವಾ ಸಂಶೋಧನೆಗಳು ವಿವಿಧ NGOಗಳು ಮಾಡಿದ್ದಾರೆ. ಆದ್ರೆ ಅದನ್ನ ಯಾವುದೂ ಸಹ ಸರ್ಕಾರಗಳು ಸರಿಯಾಗಿ ಪರಿಗಣಿಸಿ ಅದನ್ನ ಯೋಜನೆಗಳನ್ನ ರೂಪಿಸಿ ಅವ್ರನ್ನ ಸಮಾಜದ ಮುಖ್ಯ ವಾಹಿನಿಗೆ ತಂದು ಅವರ ಬದುಕನ್ನ ಹಸನು ಮಾಡುವಂತ ಕಾರ್ಯಕ್ರಮ ರೂಪಿಸ್ಬೇಕು. ಅಲ್ಲಿ ತನಕ ಈ ವ್ಯವಸ್ಥೆಯನ್ನ ಯಾರೂ ಸಹ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಇದು ಪ್ರಕರಣಗಳು ವರದಿಯಾದ ಸಂದರ್ಭದಲ್ಲಿ ಎಲ್ಲರೂ ಸಹ ಆರ್ಭಟ ಮಾಡ್ತಾರೆ. ಆದ್ರೆ ಇಲ್ಲಿ ಇನ್ಕ್ಲೂಡಿಂಗ್ ಆರ್ ಅಶೋಕ್ ಅವರು ಇದನ್ನ ಹಿಂದೆ ಆ ರೀತಿ ಆಗಿತ್ತು, ಭ್ರೂಣ ಹತ್ಯೆಯನ್ನ ಸರ್ಕಾರ ಗಮನಿಸಿಲ್ಲ ಅಂತ ಹೇಳ್ತಾ ಇದ್ರೆ, ಇವರು ಸರ್ಕಾರ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗಲೂ ಆಗಿತ್ತು, SM ಕೃಷ್ಣ ಸರ್ಕಾರ ಇದ್ದಾಗಲೂ ಆಗಿತ್ತು, ನಂತರ ಯಡಿಯೂರಪ್ಪ ಸರ್ಕಾರ ಬಂದಾಗಲೂ ಆಗಿತ್ತು. ಎಲ್ಲರೂ ಏನ್ ಮಾಡಿದ್ರು ಅಂತ ಯಾರಿಗೂ ಸಹ ಗೊತ್ತಿಲ್ಲ.
ಹೀಗಾಗಿ ನ್ಯಾಯಾಲಯಗಳು ಇಂಥ ವಿಷಯಗಳಲ್ಲಿ ಮಧ್ಯಪ್ರವೇಶ ಮಾಡಬೇಕು ಮತ್ತು ರಾಷ್ಟ್ರೀಯ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಇರ್ಬೋದು ಅಥವಾ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಇಲಾಖೆಯವರು ವಿಶೇಷ ಒಂದು ಕಮಿಟಿಗಳನ್ನ ಕಾನ್ಸ್ಟಿಟ್ಯೂಟ್ ಮಾಡಿ ಇದ್ರ ಬಗ್ಗೆ ಸಮಗ್ರವಾಗಿ ಅಧ್ಯಯನ ಮಾಡಿ ಅದಕ್ಕೆ ಏನು ಸೊಲ್ಯೂಷನ್ ಕಂಡುಕೊಳ್ಬೇಕು ಅಂತ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿ ಸರ್ಕಾರದಿಂದ ವಿಶೇಷ ಯೋಜನೆಗಳನ್ನ ಘೋಷಣೆ ಮಾಡುವ ಮೂಲಕ ಇಂತಹ ಪ್ರಕರಣಗಳನ್ನ ರಕ್ಷಿಸುವ ಆ ಮಹಿಳೆಯರ ಒಂದು ಬದುಕಿಗೆ ಭದ್ರತೆಯನ್ನು ಕಲ್ಪಿಸುವ ಆ ಮೂಲಕ ಹುಟ್ಟುವಂತ ಮಕ್ಕಳಿಗೂ ಸಹ ಶಾಶ್ವತವಾಗಿ ಸರ್ಕಾರ ಒಂದು ಜೀವನ ಬದುಕಲಿಕ್ಕೆ ಅವಕಾಶ ಕಲ್ಪಿಸುತ್ತೆ ಅಂತ ವ್ಯವಸ್ಥೆಯನ್ನ ಒಂದು ಭದ್ರತೆಯನ್ನು ಕಲ್ಪಿಸಿದ್ದೆ ಆದಲ್ಲಿ ಈ ಸಮಸ್ಯೆಗಳು ಬಗೆಹರಿಸಬಹುದು. ಅಲ್ಲಿಯ ತನಕ ಈ ಸಮಸ್ಯೆಯನ್ನು ಬಗೆಹರಿಸಕ್ಕೆ ಸಾಧ್ಯವಿಲ್ಲ. ಸಂಪತ್, ಥ್ಯಾಂಕ್ ಯು ರಾಚಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಮ್ಮ ಪ್ರತಿನಿಧಿ ರಾಚಪ್ಪ ಅವರು ಸಂಪೂರ್ಣ ವಿವರವನ್ನು ನೀಡ್ತಾ ಇದ್ರು. ಯಾರದೆಲ್ಲ ಸರ್ಕಾರದಲ್ಲಿ ಏನೆಲ್ಲ ಆಗಿದೆ, ಈ ಹಿಂದೆಯೂ ಕೂಡ ಈ ರೀತಿಯಾದಂಥ ಪ್ರಕರಣಗಳು ಆಗ್ತಾ ಇತ್ತು, ಆದರೆ ಅದು ಯಾರಿಗೂ ಗೊತ್ತಾಗಿರಲಿಲ್ಲ ಎನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆರ್ ಅಶೋಕ್ ಅವರ ಹೇಳಿಕೆಯನ್ನು ಗಮನಿಸ್ತಾ ಹೋಗೋದಾದರೆ, ನಾವು ಮಂಡ್ಯ ಜಿಲ್ಲೆಗೆ ಹೋಗ್ತೀನಿ, ಅಲ್ಲಿ ಕೂಡ ಒಂದಷ್ಟು ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಳ್ತೀವಿ ಎನ್ನುವಂಥದ್ದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.